ಹಾಗಾದರೆ ಈ ಬಾರಿಯ ಚುನಾವಣೆಯಲ್ಲಿ ಮೋದಿಗೆ ಅರ್ಥಾತ್ ಬಿಜೆಪಿಗೆ ಪ್ಲಸ್ ಪಾಯಿಂಟ್ಸ್ ಏನೇನು, ಮೈನಸ್ ಪಾಯಿಂಟ್ಸ್ ಏನೇನು ಅಂತ ನೋಡೋಣ. ಮೊದಲಿಗೆ ಧನಾತ್ಮಕ ಅಂಶಗಳನ್ನ ನೋಡೋಣ. ಬಿಜೆಪಿಗೆ ಪ್ಲಸ್ ಪಾಯಿಂಟ್ ನಂಬರ್ 1, ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್, ಅಂದರೆ ಭಯೋತ್ಪಾದಕರ ಮೇಲೆ ಭಾರತ ಮಾಡಿದಂತಹ ಏರ್ ಸ್ಟ್ರೈಕ್ ಇದೆಯಲ್ಲ, ಅದು ಅವರಿಗೆ ಅತಿ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ. ಜೊತೆಗೆ ಭಯೋತ್ಪಾದಕರ ವಿರುದ್ಧ ಸಮರ ಸಾರೋದ್ರಲ್ಲಿ ನರೇಂದ್ರ ಮೋದಿ ಅವರು ಯಾವತ್ತೂ ಹಿಂದೆ ಬಿದ್ದಿಲ್ಲ. ನಮ್ಮ ದೇಶವಾಸಿಗಳು ಕೇಳ್ತಾ ಇದ್ದಿದ್ದು ಕೂಡ ಅದನ್ನೇ. ಸೊ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ನಂಬರ್ 2, ಭಯೋತ್ಪಾದಕರ ವಿರುದ್ಧದ ಸಮರವನ್ನು ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಇನ್ನು ನಂಬರ್ 3, ಪ್ಲಸ್ ಪಾಯಿಂಟ್ ನಂಬರ್ 3, ರೈತರ ಖಾತೆಗೆ 6,000 ರೂಪಾಯಿ ಹಣ ಕಳೆದ ಬಜೆಟ್ನಲ್ಲಿ ಅದನ್ನು ಅನೌನ್ಸ್ ಮಾಡಿದ್ರು. ಅಂದರೆ 3 ಹಂತಗಳಲ್ಲಿ 2,200 ರೂಪದಲ್ಲಿ ಈಗಾಗಲೇ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊದಲ ಹಂತದಲ್ಲಿ ದುಡ್ಡು ಕೂಡ ಬಂದಿದೆ, ಅದು ಪ್ಲಸ್ ಪಾಯಿಂಟ್ ಆಗ್ಬೋದು. ಇಡೀ ದೇಶಕ್ಕೆ ಆರೋಗ್ಯ ಅನ್ನೋ ರೀತಿಯಲ್ಲಿ ಆಯುಷ್ಮಾನ್ ಭಾರತ ಯೋಜನೆಯನ್ನು ತಂದಿದ್ರು. ಆ ಆಯುಷ್ಮಾನ್ ಯೋಜನಾ ಭಾರತಕ್ಕೆ ತಂದಿರತಕ್ಕಂಥ ಆಯುಷ್ಮಾನ್ ಭಾರತ್ ಯೋಜನೆ ಕೂಡ ಪ್ಲಸ್ ಪಾಯಿಂಟ್ ಆಗ್ಬೋದು. ಪ್ಲಸ್ ಪಾಯಿಂಟ್ ನಂಬರ್ 5, GST ಜಾರಿ. ಇದು ಸ್ವಲ್ಪ ನೋಡಬೇಕು, ಏಕೆಂದರೆ ಅದರಲ್ಲೂ ಈ ಕೈಗಾರಿಕೋದ್ಯಮಿಗಳು GST ಇಂದ ದೂರ, ಆದರೆ ಬೇರೆಯವರೆಲ್ಲ ಇದನ್ನು ತುಂಬ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬಿಜೆಪಿಗೆ ಇದು ಪ್ಲಸ್ ಪಾಯಿಂಟ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ, GSTಯನ್ನು ದಾರಿ ಮಾಡಿರ್ತಕ್ಕಂಥದ್ದು. ಇನ್ನು ಬಿಜೆಪಿಗೆ ಮೈನಸ್ ಪಾಯಿಂಟ್ಸ್ ಏನಿಲ್ಲ ಅಂತಲ್ಲ, ಏನೇನು ನೋಡೋಣ ಬನ್ನಿ. ನೋಟ್ ಬ್ಯಾನ್ ಮಾಡಿರ್ತಕ್ಕಂಥದ್ದು, ದೇಶವಾಸಿಗಳು ಇದನ್ನು ಯಾಕೋ ಇವತ್ತಿಗೂ ಕೂಡ ಒಪ್ತಾ ಇಲ್ಲ. ನೋಟ್ ಬ್ಯಾನ್ ಬೇಡವಾಗಿತ್ತು ಅಂತ ಹೇಳ್ತಾ ಇದ್ರು. ನೋಟ್ ಬ್ಯಾನ್. ನಂಬರ್ 2, ಸಾಲ ಮನ್ನಾ, ರೈತರ ಸಾಲ ಮನ್ನಾ ಮಾಡದೇ ಇರತಕ್ಕಂಥದ್ದು. ಕಾಂಗ್ರೆಸ್ ಇದನ್ನೇ ದೊಡ್ಡ ಅಸ್ತ್ರವಾಗಿ ಮಾಡ್ಕೊಂಡಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರು ಕೂಡ ಹಾವೇರಿ ಸಮಾವೇಶದಲ್ಲಿ ಹೇಳ್ತಾ ಇದ್ರು, ನಾನೇ ಹೋಗಿ ಬೇಡ್ಕೊಂಡೆ ಮೋದಿ ಅವ್ರನ್ನ ರೈತರ ಸಾಲ ಮನ್ನಾ ಮಾಡಿ ಅಂತ, ಬಿಲ್ಕುಲ್ ಆಗಲ್ಲ ಅಂದ್ಬಿಟ್ರು ಅಂತಂದ್ಬಿಟ್ಟು. ಸೊ ಇದು ಪಂಚರಾಜ್ಯಗಳ ಚುನಾವಣೆಯಲ್ಲೂ ಮೋದಿಗೆ ಕೈ ಕೊಟ್ಟಿತ್ತು ಈ ಅಂಶ. ಸೊ ಹಾಗಾಗಿ ಅದು ಈ ಸರ್ತಿನೂ ಕೈ ಕೊಡಬಹುದಾ? ಇನ್ನು ರಫೇಲ್ ಹಗರಣ, ರಾಹುಲ್ ಗಾಂಧಿ ಅವರು ಆರಂಭದಿಂದ ಇಲ್ಲಿ ತನಕ, ಅಂದರೆ ಕಾನೂನಾತ್ಮಕವಾಗಿ ನರೇಂದ್ರ ಮೋದಿ ಅವರಿಗೆ ಈ ಹಗರಣದಲ್ಲಿ ಜಯ ಸಿಕ್ಕಿದೆ, ಆಯ್ತಾ? ಆದರೂ ಕೂಡ ಇದರಲ್ಲೇನೋ ಗೋಲ್ಮಾಲ್ ನಡೆದಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇರ್ತಕ್ಕಂಥದ್ದು ಮೈನಸ್ ಆಗ್ಬೋದು. ಇನ್ನು 45 ವರ್ಷಗಳ ಇತಿಹಾಸದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಸಮಸ್ಯೆ ಮೋದಿಯವರ ಕಾಲದಲ್ಲಿ ಆಯಿತು ಅಂತಕ್ಕಂಥ ಒಂದು ದಾಖಲೆ, ಒಂದು ಅಂಕಿ ಅಂಶಗಳಿದೆ. ಹಾಗಾಗಿ ಅದು ಕೂಡ ಮೈನಸ್ ಪಾಯಿಂಟ್ ಆಗ್ಬೋದು. ಇನ್ನು ಮತ್ತೊಂದು ಪಾಯಿಂಟ್, ಕಪ್ಪು ಹಣ ವಾಪಸ್. ಅಂದರೆ 2014ಕ್ಕೂ ಮುನ್ನದ ಭಾಷಣ ಜ್ಞಾಪಿಸ್ಕೊಳ್ಳಿ. ಯಾರ್ಯಾರೋ ಸ್ವಿಸ್ ಬ್ಯಾಂಕ್ನಲ್ಲಿ ಕಪ್ಪು ಹಣ ಇಟ್ಟಿದ್ದಾರೆ ಎಲ್ಲವನ್ನ ತಂದುಬಿಡ್ತೀನಿ ನಾನು, ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂತ ಮೋದಿ ಅವರು ಹೇಳಿದರು. ಬಟ್ ಆ ಕೆಲಸ ಆಗಲಿಲ್ಲ. ಕಪ್ಪು ಹಣ ವಾಪಸ್ ಬಂದಿದೆಯಾ ಇಲ್ವಾ ಗೊತ್ತಿಲ್ಲ. ಅಂಕಿಅಂಶವನ್ನು ಕೊಡ್ತಕ್ಕಂಥವ್ರು ಯಾರೂ ಇಲ್ಲ. ಅಂಕಿಅಂಶವನ್ನು ಕೊಡುವ ಕೆಲಸವನ್ನೂ ಕೂಡ ನರೇಂದ್ರ ಮೋದಿ ಸರ್ಕಾರ ಮಾಡಲಿಲ್ಲ. ಇದರಿಂದ ಸ್ವಲ್ಪ ಮಟ್ಟಿಗೆ ನರೇಂದ್ರ ಮೋದಿ ಅವರಿಗೆ ಸಮಸ್ಯೆಗಳು ಬರಬಹುದು ಅಂತಕ್ಕಂಥದ್ದು. ಓಕೆ, ಇಷ್ಟೆಲ್ಲ ಆದ ನಂತರ ಈಗ ನಾವು ನೋಡ್ತಾ ಇದ್ದೀವಿ ಮೋದಿಗೆ ಏನು ಸವಾಲು ಅಂತ. ಆದರೆ 2014ರಲ್ಲಿ ಹೆಂಗಿತ್ತು? 2014ರ ಚುನಾವಣೆಯ ರಿಸಲ್ಟನ್ನು ಹೇಳ್ಬಿಡ್ತೀವಿ ನಾವು ಹಿಂಗೆ. 2014ರಲ್ಲಿ 543 ಕ್ಷೇತ್ರಗಳು ಒಟ್ಟು ಇರತಕ್ಕಂಥದ್ದು, ಪ್ಲಸ್ 2 ನಾಮನಿರ್ದೇಶಿತರು. 543 ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 282 ಸೀಟ್ಗಳನ್ನ ಗೆದ್ಕೊಂಡ್ಬಿಟ್ಟಿತ್ತು. ಅಂದರೆ ಬಿಜೆಪಿ ಒಂದೇ ಪಕ್ಷಕ್ಕೆ ಬಹುಮತ ಬಂದಿತ್ತು. ಅದರ ಜೊತೆಗೆ ಕಾಂಗ್ರೆಸ್ ಹೀನಾಯ ಸೋಲನ್ನು ಕಂಡುಬಿಟ್ಟಿತ್ತು, 44. ನೋಡಿ, UPA ಮತ್ತು NDA ಅನ್ನೋ ಲೆಕ್ಕ ತಗೊಳ್ಳೋದಾದರೆ NDAದಲ್ಲಿ ಅಂದರೆ ಬಿಜೆಪಿ ಮಿತ್ರ ಪಕ್ಷಗಳು ಗೆದ್ದಿದ್ದು ಬರೀ 54. ಬಟ್ ಬಿಜೆಪಿ ಒಂದೇ 282 ಗೆದ್ದಿತ್ತು. ಒಟ್ಟು ಅವ್ರು ಗೆದ್ದಿದ್ದಂತಹದ್ದು 334 ಕ್ಷೇತ್ರ. ಇನ್ನು ಕಾಂಗ್ರೆಸ್ 44 ಸೀಟ್ ಗೆದ್ದಿತ್ತು. ಅದು ಬಿಟ್ಟರೆ ಅಣ್ಣಾ DMK, ಅಂದರೆ ತಮಿಳುನಾಡಿನಲ್ಲಿ ಆಗ ಜಯಲಲಿತಾ ಅವರ ಹವಾ ಬಹಳ ಜೋರಾಗಿತ್ತು. ಹಾಗಾಗಿ ಅಣ್ಣಾ DMK ಥರ್ಡ್ ಲಾರ್ಜೆಸ್ಟ್ ಪಾರ್ಟಿ ಅಂತಲೇ ಹೇಳ್ಬೋದು. 37 ಸಂಸದರು ಗೆದ್ದಿದ್ರು ಕಳೆದ ಬಾರಿಯ ಚುನಾವಣೆಯಲ್ಲಿ ಅಣ್ಣಾ DMKಯಿಂದ. ಹಾಗೆಯೇ ವೆಸ್ಟ್ ಬೆಂಗಾಲ್ನಲ್ಲಿ ತೃಣಮೂಲ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ನೇತೃತ್ವದ ಪಕ್ಷ 34 ಸಂಸದರು ಗೆದ್ದಿದ್ರು, 4ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಅದರ ನಂತರ ಒರಿಸ್ಸಾದಲ್ಲಿ ಬಿಜು ಜನತಾದಳ, BJD ಅಂತ ನಾವೇನು ಹೇಳ್ತೀವಿ, ಆ BJDಯಿಂದ 20 ಜನ ಸಂಸದರು ಗೆದ್ದಿದ್ರು, ನವೀನ್ ಪಟ್ನಾಯಕ್ ನೇತೃತ್ವದಲ್ಲಿ ಗೆದ್ದಂತಹದ್ದು. ಅದಾದ ನಂತರ ಶಿವಸೇನೆ ಮಹಾರಾಷ್ಟ್ರದಲ್ಲಿ, ಬಟ್ ಇವರು ಕೂಡ NDAಗೆ ಬರ್ತಾರೆ. ಬಟ್ ಅವರು 20 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, 20ರಲ್ಲಿ 18 ಗೆದ್ದಿದ್ರು. ಸೊ ಶಿವಸೇನೆ 18 ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿತ್ತು. ಇನ್ನು TDP, ತೆಲುಗುದೇಶಂ ಪಾರ್ಟಿ, ಆಂಧ್ರ ಪ್ರದೇಶದಲ್ಲಿ 16 ಸೀಟ್ಗಳನ್ನು ಗೆದ್ದಿದ್ರು. ಇವರು ನಿಮ್ಗೆ ಗೊತ್ತಿರಬೇಕು, ಆಂಧ್ರ ಪ್ರದೇಶದಲ್ಲಿ ಇವರು NDAಗೆ ಸಪೋರ್ಟ್ ಮಾಡಿದ್ರು, ಚಂದ್ರಬಾಬು ನಾಯ್ಡು ಆಮೇಲೆ ಹೊರಗೆ ಬಂದರು. ಇನ್ನು TRS ತೆಲಂಗಾಣದಲ್ಲಿ 11 ಸ್ಥಾನವನ್ನು ಗೆದ್ದಿತ್ತು 2014ರಲ್ಲಿ. ಹಾಗೆಯೇ ಆಂಧ್ರ ಪ್ರದೇಶದಲ್ಲಿ YRS ಕಾಂಗ್ರೆಸ್, YS ಜಗನ್ಮೋಹನ್ ರೆಡ್ಡಿ ಅವರ ನೇತೃತ್ವದ್ದು 9 YSR 9 ಸಂಸದರನ್ನ ಗೆದ್ದು ಕಳಿಸಿದ್ರು. ಹಾಗೆಯೇ CPM ಪಕ್ಷ 9 ಸಂಸದರು ಗೆದ್ದಿದ್ರು CPM ಪಕ್ಷದಿಂದ. SP-ಯಿಂದ, ಸಮಾಜವಾದಿ ಪಾರ್ಟಿಯಿಂದ 7 ಮತ್ತು NCP ಮಹಾರಾಷ್ಟ್ರದಲ್ಲಿ
ಇರತಕ್ಕಂಥ ಪಕ್ಷ ಈ NCP ಶರದ್ ಪವಾರ್ ಅವರ ನೇತೃತ್ವದ ಪಕ್ಷದಿಂದ 7 ಜನ ಸಂಸದರು ಗೆದ್ದಿದ್ರು.